ಕರ್ನಾಟಕ ರಾಜ್ಯ ವಾಲಿನ ಮಂಡಳಿ 50 ವರ್ಷದ ಸುವರ್ಣ ಮಹೋತ್ಸವ 2 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿದೆ. ಈ ವಿಚಾರ ಸಂಬಂಧಪಟ್ಟಂತೆ ಅಧ್ಯಕ್ಷರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇಂದಿರಾ ಗಾಂಧಿ ಅವರ ಕನಸು 50ನೇ ಸುವರ್ಣ ಮಹೋತ್ಸವದ ಅದ್ದೂರಿಗೆ ಆಚರಣೆ ಮಾಡಿದ್ರಿ. ಇವತ್ತು ಒಂದಿಷ್ಟು ಪ್ರಶಸ್ತಿಗಳನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರಿ. ಹೇಗಾಯ್ತು ಸರ್ ಕಾರ್ಯಕ್ರಮ? ಇದು 1972ರಲ್ಲಿ ವಿಶ್ವಸಂಸ್ಥೆಯ ಜವಾಬ್ದಾರಿನಲ್ಲಿ ಸ್ಟಾಕ್ಹೋಮ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಸಮ್ಮೇಳನದ ಒಂದು ಚರ್ಚೆ ವಿಚಾರವನ್ನ ರಾಷ್ಟ್ರದಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿಯವರು ಈ ದೇಶದ ಬಗ್ಗೆ, ಪರಿಸರದ ಬಗ್ಗೆ, ಭವಿಷ್ಯತ್ತಿನ ಪೀಳಿಗೆಗೋಸ್ಕರ ನಾವು ಯಾವ ಕಾಯ್ದೆಗಳನ್ನು ರೂಪುಗೊಳಿಸಿ ಈ ನಾಡಿನ ಮಾಲಿನ್ಯಕಾರಕ ವಿಚಾರಗಳನ್ನ ಹೇಗೆ ತಡೆಗಟ್ಟಬೇಕು ಅನ್ನುವಂಥ ದೂರದೃಷ್ಟಿ ಉಳ್ಳವರಾಗಿದೆ. ಅರಣ್ಯ ಸಂಪತ್ತನ್ನು ಹೇಗೆ ಉಳಿಸ್ಬೇಕು, ವನ್ಯಜೀವಿಯನ್ನು ಹೇಗೆ ಉಳಿಸ್ಬೇಕು ಮತ್ತು ಅದರ ಜೊತೆಯಲ್ಲಿ ಪರಿಸರವನ್ನು ಹೇಗೆ ಸಂರಕ್ಷಿಸಬೇಕು ಅಂತಕ್ಕಂಥ ಕಳಕಳಿ ಮತ್ತು ಆಳವಾದಂಥ ಜ್ಞಾನ ಇದ್ದದ್ದು ಅವ್ರಿಗೆ ಮಾತ್ರ. ಅದು ಕಾಯ್ದೆನಲ್ಲಿ ಕಾಣುತ್ತೆ, ನಮ್ಮ ಮಂಡಳಿಗಳ ಸ್ಥಾಪನೆಯಲ್ಲಿ ಕಾಣುತ್ತೆ. ಅವುಗಳ ಅನುಷ್ಠಾನದ ಜೊತೆಯಲ್ಲಿ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸ್ತಾ ಇರೋದನ್ನು ನೋಡ್ತಾ ಇದ್ದಾಗ ಈ ಎಲ್ಲ ದೂರದ ವಿಚಾರವನ್ನು ಅಂದೇ ಗ್ರಹಿಸಿದ್ರಲ್ಲ. ಇವತ್ತು ನಮ್ಮ ಮುಂದೆ ಆವತ್ತು ಇದ್ದದ್ದು ಬರೀ ಇಂಡಸ್ಟ್ರಿಯಲ್ ಒಂದು ಪೊಲ್ಯೂಷನ್ ಮಾತ್ರ ಇತ್ತು. ಈಗ ವಿ ಆರ್ ಫೇಸಿಂಗ್ ಟೂ ಮೆನಿ ಚಾಲೆಂಜಸ್. ದಿನೇ ಮಲಿನಕಾರಕ ವಿಚಾರಗಳು ಒಂದರಿಂದ ಒಂದು ಹೊಸದಾಗಿ ಸೇರ್ಕೊತಾ ಇದೆ. ಅವುಗಳನ್ನು ನಾವು ಸರಿದಾರಿಗೆ ತರ್ತಕ್ಕಂಥದ್ದು ಇಟ್ಸ್ ಎ ಚಾಲೆಂಜ್ ಬಿಫೋರ್ ದಿ ಬೋರ್ಡ್. ಸ್ಥಳೀಯ ಸಂಸ್ಥೆ ಇರ್ಬೋದು, ಸ್ಥಳೀಯ ಆಡಳಿತ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಸವಾಲಾಗಿರ್ತಕ್ಕಂಥ ಈ ದಿನಮಾನಗಳಲ್ಲಿ ನಾವು ಈ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಒಂದೇ ವೇದಿಕೆಯಲ್ಲಿ ಒಂದು ದಿನದ ಕಾರ್ಯಕ್ರಮದಲ್ಲಿ ಮಾಡೋದು ಸರಿ ಇಲ್ಲ. ಇದನ್ನು ಪರಿಸರ ಪ್ರೇಮಿಗಳು ಸಾಕಷ್ಟು ಲಕ್ಷಾಂತರ ಜನ ಇದ್ದಾರೆ, ಅವರುಗಳ ಜೊತೆ ಪರಿಸರವಾದಿಗಳಿದ್ದಾರೆ, ಕೈಗಾರಿಕೋದ್ಯಮಿಗಳಿದ್ದಾರೆ. ಎಲ್ಲರ ಸಹಭಾಗಿತ್ವದಲ್ಲಿ ರಾಜ್ಯವ್ಯಾಪಿ ಜಿಲ್ಲಾ ಮಟ್ಟದಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸೋಣ. ವಿಧಾನಸಭಾ ಕ್ಷೇತ್ರವಾರು ಎಲ್ಲ ವಿದ್ಯಾರ್ಥಿಗಳನ್ನ, ಯುವಕರನ್ನ, ಪರಿಸರವಾದಿಗಳನ್ನು ಆಹ್ವಾನಿಸಿ ಅವರೆಲ್ಲರೂ ಇದರಲ್ಲಿ ಭಾಗಿಯಾಗುವಂಥ ರೀತಿಯಲ್ಲಿ ನಾವು ಕ್ರಮವನ್ನು ಕೈಗೊಂಡು ನಮ್ಮ ಮಂಡಳಿ ತೀರ್ಮಾನವನ್ನು ಸರ್ಕಾರ ಅನುಮೋದನೆ ಮಾಡಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮುಖ್ಯ ಕಾರ್ಯದರ್ಶಿಗಳು ಇಡೀ ರಾಜ್ಯದ ಎಲ್ಲ ಜಿಲ್ಲಾಡಳಿತಕ್ಕೆ ಕೊಟ್ಟಂಥ ಆದೇಶದ ಪ್ರಕಾರ ಎಲ್ಲ ಜಿಲ್ಲಾಡಳಿತನೂ ನಮಗೆ ಸ್ಪಂದಿಸ್ತು. ನಮ್ಮ ಸಿಬ್ಬಂದಿ ನೌಕರರು ಇದು ಹೊಸ್ತು, ಅವ್ರಿಗೆ ಇಂಥ ಕಾರ್ಯಕ್ರಮ ಮಾಡೋದು. ಅವ್ರು ಯಾವತ್ತೂ ಕಾರ್ಯಕ್ರಮ ಮಾಡೇ ಗೊತ್ತಿಲ್ಲ. ನಾನು ಈ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಅವ್ರಿಗೆ ಇದಾಗುತ್ತಾ, ಇದು ನಡೀತದ, ನಮ್ಗೆ ಇಷ್ಟು ಶಕ್ತಿ ಇದೆಯಾ ಅಂತಿದ್ವಿ. ನಾನು ವಿಶ್ವ ಪರಿಸರ ದಿನಾಚರಣೆ ಮಾಡಿದಾಗಲೇ ದೊಡ್ಡ ಕಾರ್ಯಕ್ರಮ ಮಾಡಿ ತೋರಿಸ್ದೆ. ಅದ್ರ ಮೇಲೆ ಅವತ್ತೇ ಹೇಳಿದೆ, ಇದರ 10 ಪಟ್ಟು ಜನ ಸೇರಿಸುವಂಥ ರೀತಿಯಲ್ಲಿ ನಾವೆಲ್ಲ ಮಾಡೋಣ, ಎಲ್ಲರೂ ಸಜ್ಜಾಗಿ ಅಂತ. ಸರ್, ನೀವು ಅಧಿಕಾರ ವಹಿಸ್ಕೊಂಡು 8 ತಿಂಗಳಾಯಿತು. 8 ತಿಂಗಳಲ್ಲಿ ಈ ಒಂದು ಬೋರ್ಡ್ನಲ್ಲಿ ಆಗಿರುವಂಥ ಬದಲಾವಣೆಗಳೇನು? CM ಅವರು ಕೂಡ ನಿಮಗೆ ಬಹಳ ಸಕಾರಾತ್ಮಕವಾಗಿ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ 8 ತಿಂಗಳಿಗೆ ನಾನು ಭಾಳ ಸಾಧಿಸ್ಬಿಟ್ಟಿದ್ದೀನಿ ಅದರ. ಆದರೆ ಮಂಡಳಿಯನ್ನು ಟ್ರ್ಯಾಕಿಗೆ ತರ್ತಾ ಇದ್ದೀನಿ. ಮೊದಲು ಆ ಕೆಲಸ ಆಗಲಿ, ತದನಂತರ ನಾವು ಹಲವಾರು ಹೊಸ ಆವಿಷ್ಕಾರಗಳನ್ನು ಅರಿತುಕೊಂಡು ಸರ್ವರ ಜೊತೆ ಬೆರೆತುಕೊಂಡು ನಮ್ಮ ಜವಾಬ್ದಾರಿನ ನಿಭಾಯಿಸ್ತಕ್ಕಂಥ ಕೆಲಸದಲ್ಲಿ ಬರೀ ಕಾಯ್ದೆ ಕಾನೂನನ್ನು ಮಾತಾಡಿದ್ರಾಗಲ್ಲ. ಇದನ್ನು ಅರಿವು ಮೂಡಿಸ್ತಕ್ಕಂಥದ್ದು, ಆ ಅರಿವಿನ ಜೊತೆಲಿ ಅವರ ಜವಾಬ್ದಾರಿ ಅವರು ಅರ್ಥ ಮಾಡಿಕೊಂಡು ಈ ವಿಚಾರದಲ್ಲಿ ಎಲ್ಲರ ಸಹಕಾರನ ಪಡೆಯುವಂಥ ಒಂದು ಸಾಧನೆಯ ವಿಚಾರ ಇನ್ನು ಮುಂದೆ ನಮ್ಮ ಮಂಡಳಿದಾಗಿದೆ. ಇವತ್ತು ಇಂದಿರಾ ಗಾಂಧಿ ಅವರ ಜನ್ಮ ಮಹೋತ್ಸವ, ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ನಾನು ಹೇಳಿ ಕೇಳಿ ವಿದ್ಯಾರ್ಥಿ ದಶೆಯಿಂದ ನಾನು ಇಂದಿರಾ ಗಾಂಧಿ ಅವ್ರನ್ನ ನನ್ನ ನೆನಪಿನಲ್ಲಿ, ಅಂದರೆ ಅವ್ರು ಯಾವತ್ತೂ ಮಾಸ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅವರ ದೂರದೃಷ್ಟಿ ಯೋಜನೆಗಳು, ದಿಟ್ಟತನದ ತೀರ್ಮಾನಗಳು, ಬಡವರ ಬಗ್ಗೆ ಕಾಳಜಿ, ಸಾರ್ವಜನಿಕರ ಬಗ್ಗೆ ಒಂದು ದೂರದೃಷ್ಟಿ ಮತ್ತು ನಿಜವಾಗಿ ಈ ದೇಶಕ್ಕೆ ಏನಿರಬೇಕು ಅನ್ನೋದನ್ನು ಒಂದು ನಿಷ್ಪಕ್ಷಪಾತವಾಗಿ ಅವರು ಯೋಚನೆ ಮಾಡಿದ್ರಲ್ಲ, ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮ ಆಚರಿಸೋದಕ್ಕೆ ನನಗೊಂದು ಸೌಭಾಗ್ಯ, ಮಂಡಳಿಯ ಸುವರ್ಣ ಮಹೋತ್ಸವ. ಆ ಸವಾಲನ್ನು ಸ್ವೀಕರಿಸಿ ನಾನಿವತ್ತು ನನ್ನ ಕೈಲಾದಂಥ ಒಂದು ದುಡಿಮೆಯನ್ನು ಮತ್ತು ಈ ಒಂದು ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಮಂಡಳಿನ ಜೊತೆಲಿ ತೆಗೆದುಕೊಂಡೋದೆ. ಸರ್ಕಾರ ಅದಕ್ಕೆ ಸಹಕಾರವನ್ನು ನೀಡಿತು. ವಿಶೇಷವಾಗಿ ಮುಖ್ಯಮಂತ್ರಿಗಳು ನನ್ನ ಮೇಲೆ ಭರವಸೆಯನ್ನಿಟ್ಟು ಸರ್ವ ರೀತಿಯಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತರು. ಅವ್ರಿಗೆ ಅತ್ಯಂತ ಆಭಾರಿಯಾಗಿ ನನ್ನ ಕೃತಜ್ಞತೆಗಳನ್ನ ಸಮರ್ಪಣೆ ಮಾಡ್ತೀನಿ. ಮತ್ತು ನಮ್ಮ ಮಂಡಳಿ ಎಲ್ಲ ನೌಕರ ಸಿಬ್ಬಂದಿ, ಎಲ್ಲ ಜಿಲ್ಲೆಯ ಜಿಲ್ಲಾಡಳಿತಗಳು ಎಲ್ರಿಗೂ ನಾನು ಅತ್ಯಂತ ಕೃತಜ್ಞತೆಯಿಂದ ಅವ್ರಿಗೆ ನಾನು ಅಭಿನಂದನೆಗಳನ್ನ ಹೇಳಿಕೆ ಬಯಸ್ತೇನೆ. ನೀವು ಅಧಿಕಾರಕ್ಕೆ ಬರೋ ಮುಂಚೆ ಯಾವ ರೀತಿ ಇತ್ತು, ಯಾವ ರೀತಿ ಬದಲಾವಣೆಗಳು ಆಗಿದೆ ಅನ್ನುವಂಥದ್ದು ನೋಡೋದಾದ್ರೆ ಕೆಲವೊಂದಿಷ್ಟು ಸಿಬ್ಬಂದಿಗಳನ್ನೇ ಒಂದು ಕ್ಷಣದಲ್ಲಿ ಹೇಳೋ ಮಾತಲ್ಲ, ಇದನ್ನ ಮುಂದೆ ನಾನು ವಿಸ್ತೃತವಾಗಿ ಹೇಳ್ತೀನಿ.
ಬದಲಾವಣೆಗಳ ಜೊತೆಲೆ ನಾವು ಹೆಜ್ಜೆ ಇಡ್ತಾ ಇರೋದು. ಅಂತಂದ್ರೆ ಯಾರ ಮೇಲೋ ಸವಾರಿ ಮಾಡೋದು ಅಥವಾ ಯಾರ ಮೇಲೋ ನಾವು ಬರೀ ಕಾನೂನಿನ ಒಂದು ಒಂದು ಒತ್ತಡ ಇರತಕ್ಕಂಥ ಕೆಲಸ ಮಾಡೋದಲ್ಲ. ಕಾನೂನು ಜಾರಿ ಕೊಡ್ತಾ, ಪರಿಸರದ ಕಾಳಜಿನೂ ಎತ್ತಿಡಿತಾ, ವಿಶೇಷವಾಗಿ ರಾಜ್ಯದ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಂಡು ಎಲ್ಲರ ಸಹಕಾರ ತಗೊಳ್ಳೋದೇ ಪ್ರಮುಖವಾದ ಬದಲಾವಣೆ. ಇಷ್ಟು ಕರ್ನಾಟಕ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ನರೇಂದ್ರ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.